ಕತ್ತಲಾದ ಮೇಲೆ ಬೆಳಕಾಗಲೇಬೇಕು. ಅದು ಸೂರ್ಯೋದಯದಿಂದ. ಇದು ಪ್ರಕೃತಿಯ ನಿಯಮ. ಆದರೆ ಬೆಳಕಾಗುವವರೆಗೂ ಕಾಯುವ ತಾಳ್ಮೆ ನಮಗೆ ಇರುವುದಿಲ್ಲ. ಈಗ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವುದು ನೋಡಿದರೆ ನಿಮಗೆ ಅನಿಸುತ್ತಿರಬಹುದು, ದೇವರು ನನ್ನನ್ನು ಮರೆತು ಬಿಟ್ಟಿದ್ದಾನೆ, ನನ್ನ ಕಷ್ಟಗಳಿಗೆ ಕೊನೆಯೇ ಇಲ್ಲ, ನನ್ನ ಹಣೆಬರಹವೇ ಇಷ್ಟು ಎಂದು. ದೇವರ ಮೇಲೆ ನಂಬಿಕೆಯನ್ನು ಬಿಟ್ಟು. ಆದರೆ ಪ್ರಕೃತಿ ನಾವು ಆಡುವ ಮಾತನ್ನು ಕೇಳಿಸಿಕೊಳ್ಳುತ್ತದೆ. ಪ್ರಕೃತಿ ಯಾವಾಗಲೂ ನಮ್ಮ ಜೊತೆ ಮಾತನಾಡುತ್ತಿರುತ್ತದೆ. ಸಮುದ್ರದಲ್ಲಿ ದೊಡ್ಡ ಅಲೆ ಬರುವ ಮುನ್ನ ಗಾಳಿಯು ತನ್ನ ದಿಕ್ಕನ್ನು ಹೇಗೆ ಬದಲಿಸುತ್ತದೆಯೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ದೊಡ್ಡ ಅದೃಷ್ಟ ಬರುವ ಮುನ್ನ ಕೆಲವು ರಹಸ್ಯ ಸಂಕೇತಗಳನ್ನು ನೀಡುತ್ತಾನೆ. ಇದನ್ನು ನಮ್ಮ ಪೂರ್ವಜರು ಶಕುನಶಾಸ್ತ್ರ ಎಂದು ಕರೆಯುತ್ತಾರೆ. ಇದು ಮೂಢನಂಬಿಕೆಯಲ್ಲ, ಇದೊಂದು ವಿಜ್ಞಾನ. ಹಾಗಾಗಿ ಇವತ್ತು ನಾವು ಹೇಳುವ ಸಂಕೇತಗಳಲ್ಲಿ ಒಂದಾದರೂ ಸಂಕೇತ ಕಂಡರೂ ನಿಮ್ಮ ಕೆಟ್ಟ ಕಾಲ ಮುಗಿದು ಒಳ್ಳೆ ಕಾಲ ಬಂದಿದೆ, ರಾಜಯೋಗ ಶುರುವಾಗಿದೆ ಎಂದರ್ಥ. ಕೃಷ್ಣ ಸುಧಾಮರ ಕತೆ ಎಲ್ಲರಿಗೂ ಗೊತ್ತೇ ಇರುತ್ತದೆ. ಅದೇ ರೀತಿ ದೇವರು ಕೊಡುವಾಗ ಕೊಟ್ಟೇ ಕೊಡುತ್ತಾನೆ. ನಿಮ್ಮ ಕಲ್ಪನೆಗೂ ಮೀರಿದ ರೀತಿಯಲ್ಲಿ ಕೊಡುತ್ತಾನೆ. ನಿಮ್ಮ ಜೀವನದಲ್ಲೂ ಅಷ್ಟೇ ಸ್ನೇಹಿತರೆ. ನಿಮಗೆ ನಾಳೆ ಏನಾದರೂ ಒಳ್ಳೆಯದು ಆಗುತ್ತದೆ ಎಂದರೆ ಇವತ್ತೇ ಪ್ರಕೃತಿ ನಿಮಗೆ ಸುಳಿವು ನೀಡುತ್ತದೆ. ಆ ಸುಳಿವುಗಳು ಯಾವುವು ಎಂದು ಬನ್ನಿ ನೋಡೋಣ. ಮೊದಲನೆಯ ಸೂಚನೆ ಅಥವಾ ಸಂಕೇತ ಯಾವುದೆಂದರೆ ಪುಟ್ಟ ಅತಿಥಿಗಳ ಆಗಮನ. ಸಣ್ಣ ಜೀವಿಗಳ ನಡವಳಿಕೆ ಮನುಷ್ಯರಿಗಿಂತ ಪ್ರಾಣಿಗಳಿಗೆ ಮತ್ತು ಕೀಟಗಳಿಗೆ ಭವಿಷ್ಯದ ಕಂಪನಗಳನ್ನು ಗ್ರಹಿಸುವ ಶಕ್ತಿ ಹೆಚ್ಚು. ಅದೃಷ್ಟ ಬರುವ ಮುನ್ನ ಅವು ನಿಮ್ಮ ಮನೆಗೆ ಬರುತ್ತವೆ. ದಿಢೀರನೆ ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸಿಕೊಂಡಿವೆ. ಕೆಂಪು ಇರುವೆಯಲ್ಲ, ಕಪ್ಪು ಇರುವೆ. ಅದರಲ್ಲೂ ವಿಶೇಷವಾಗಿ ಇರುವೆಗಳು ಬಾಯಿಯಲ್ಲಿ ಮೊಟ್ಟೆ ಅಥವಾ ಅಕ್ಕಿಯನ್ನು ಹೊತ್ತುಕೊಂಡು ಮನೆಯ ಒಳಗೆ ಬರುತ್ತಿದ್ದರೆ ಸಾಕ್ಷಾತ್ ಕುಬೇರ ನಿಮ್ಮ ಮನೆಗೆ ಬರುತ್ತಿದ್ದಾನೆ ಎಂದರ್ಥ. ಅದು ಸಂಪತ್ತಿನ ಆಗಮನದ ಸೂಚನೆ. ನಿಮ್ಮ ಮನೆಯ ಹತ್ತಿರ ಎಲ್ಲಾದರೂ ಗುಬ್ಬಚ್ಚಿ ಪಾರಿವಾಳ ಗೂಡು ಕಟ್ಟುತ್ತಿದ್ದರೆ ದಯವಿಟ್ಟು ಅದನ್ನು ಕಿತ್ತು ಹಾಕಬೇಡಿ. ಪಕ್ಷಿಗಳು ಗೂಡು ಕಟ್ಟುವುದು ಎಲ್ಲಿ ಗೊತ್ತಾ? ಎಲ್ಲಿ ಪ್ರಶಾಂತವಾದ ಮತ್ತು ಧನಾತ್ಮಕವಾದ ಶಕ್ತಿ ಇರುತ್ತದೆಯೋ ಅಲ್ಲಿ ಮಾತ್ರ ಅವು ನಿಮ್ಮ ಮನೆಗೆ ಬಂದರೆ ದೋಷಗಳೆಲ್ಲ ಕಳೆದು ಶುಭಕಾಲ ಶುರುವಾಗಿದೆ ಎಂದರ್ಥ. ಎರಡನೇ ಸೂಚನೆ ಅಥವಾ ಸಂಕೇತ ಹೇಳುವುದಾದರೆ ಅನಿರೀಕ್ಷಿತ ನಷ್ಟ. ನಾವು ಯಾವುದೋ ಕೆಲಸಕ್ಕೆ ಹೊರಟಿರುತ್ತೇವೆ. ಕೈಯಲ್ಲಿ ಹಾಲಿನ ಲೋಟ ಜಾರಿ ಬಿದ್ದು ಒಡೆದು ಹೋಗುತ್ತದೆ, ಅಥವಾ ಕನ್ನಡಿ ಒಡೆದು ಹೋಗುತ್ತದೆ, ಅಥವಾ ಜೇಬಿನಲ್ಲಿ ಹಣ ಕಳೆದು ಹೋಗುತ್ತದೆ. ಆಗ ನಾವು ಅನ್ಕೊಂತೀವಿ, ಅದೇನೆಂದರೆ ಅಯ್ಯೋ ಅಪಶಕುನವಾಯಿತು, ಇವತ್ತಿನ ದಿನವೇ ಸರಿಯಿಲ್ಲ ಎಂದು. ಹಳೆಯದು ಹೋದರೆ ಹೊಸದು ಬರುವುದು. ನಿಮ್ಮ ಮನೆಗೆ ದೊಡ್ಡ ಆಪತ್ತು ಬರಬೇಕಾಗಿರುತ್ತದೆ. ಆ ದೊಡ್ಡ ಆಪತ್ತು ಒಂದು ಸಣ್ಣ ಗಾಜಿನ ಲೋಟ ಒಡೆಯುವುದರ ಮೂಲಕ ಹೋಗುತ್ತದೆ. ಅದನ್ನೇ ದೃಷ್ಟಿ ಕಳೆಯುವುದು ಎನ್ನುತ್ತಾರೆ. ಆದ್ದರಿಂದ ಮನೆಯಲ್ಲಿ ಸಣ್ಣ ಪುಟ್ಟ ವಸ್ತು ಕಳೆದು ಹೋದರೆ ಬೇಜಾರಾಗಬೇಡಿ. ನಮ್ಮ ಕರ್ಮ ಕಳೆಯಿತು ಎಂದು ದೇವರನ್ನು ಸ್ಮರಿಸಿ. ಅದು ಅದೃಷ್ಟಕ್ಕೆ ಬಾಗಿಲು ತೆರೆದಂತೆ. ಇನ್ನು ಮೂರನೆಯ ಸಂಕೇತ ನೋಡುವುದಾದರೆ ಬ್ರಾಹ್ಮಿ ಮುಹೂರ್ತದ ಕನಸು 99% ಜನರಿಗೆ ಅನುಭವ ಆಗಿರುತ್ತದೆ. ಆದರೆ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಮರೆತು ಬಿಡುತ್ತಾರೆ. ಆದರೆ ಯಾರಿಗೆ ಈ ಕನಸು ಬ್ರಾಹ್ಮಿ ಮುಹೂರ್ತದಲ್ಲಿ ಬೀಳುತ್ತದೆಯೋ ಕೆಲವೇ ದಿನಗಳಲ್ಲಿ ಅದೃಷ್ಟ ಬರುವುದು ಖಚಿತ. ಕನಸಿನಲ್ಲಿ ಹರಿಯುತ್ತಿರುವ ನೀರು ಕಂಡರೆ ಅಥವಾ ನೀವು ನದಿಯಲ್ಲಿ ಈಜುತ್ತಿರುವುದು ಕಂಡರೆ ಅದು ದುಡ್ಡಿನ ಅರಿವಿನ ಸಂಕೇತ. ಹಾಗೆ ಕನಸಿನಲ್ಲಿ ನೀವು ಮೆಟ್ಟಿಲು ಹತ್ತುತ್ತಿದ್ದೀರಾ ಅಥವಾ ಪರ್ವತವನ್ನು ಏರುತ್ತಿದ್ದೀರಾ, ಇದರ ಅರ್ಥ ನೀವು ನಿಮ್ಮ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರುವ ಸಮಯ ಬಂದಿದೆ ಎಂದರ್ಥ. ಅದರಲ್ಲೂ ವಿಶೇಷವಾಗಿ ಕನಸಿನಲ್ಲಿ ಹಾಲು, ಹಣ್ಣು, ದೇವರ ವಿಗ್ರಹ ಕಂಡರೆ ಎದ್ದ ತಕ್ಷಣ ಯಾರಿಗೂ ಹೇಳಬೇಡಿ. ಅದನ್ನು ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ದೇವರಿಗೆ ನಮಸ್ಕರಿಸಿ. ಇಂಥ ಒಳ್ಳೆ ಕನಸನ್ನು ಯಾರಿಗೂ ಹೇಳಬೇಡಿ, ಅದರ ಶಕ್ತಿ ಕುಂದುತ್ತದೆ. ಇನ್ನು ನಾಲ್ಕನೆಯ ಸಂಕೇತ ನೋಡುವುದಾದರೆ ಅಕಾರಣವಾದ ಸಂತೋಷ. ಕೆಲವೊಮ್ಮೆ ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ಕಾರಣವಿಲ್ಲದೆ ಮನಸ್ಸು ತುಂಬ ಖುಷಿಯಾಗಿರುತ್ತದೆ. ಜೇಬಿನಲ್ಲಿ ದುಡ್ಡಿಲ್ಲದಿದ್ದರೂ ರಾಜನಂತೆ ಅನುಭವವಾಗುತ್ತದೆ. ಯಾಕೆ ಹೀಗೆ? ಯಾಕೆಂದರೆ ನಿಮ್ಮ ಬುದ್ಧಿಗೆ ತಿಳಿಯದ ವಿಷಯ ನಿಮ್ಮ ಆತ್ಮಕ್ಕೆ ತಿಳಿಯುತ್ತದೆ. ಆ ಅನುಭವ ಬಂದರೆ ನಿಮ್ಮ ಕಷ್ಟಗಳು ಕಳೆದವು ಎಂದರ್ಥ. ಇನ್ನು ಐದನೇ ಸಂಕೇತ ಅನಿರೀಕ್ಷಿತ ಸಹಾಯ. ನೀವು ಎಲ್ಲಾದರೂ ಅರ್ಜೆಂಟಾಗಿ ಹೋಗಬೇಕಾಗಿರುತ್ತದೆ. ಯಾರಾದರೂ ಬಂದು ನಿಮ್ಮನ್ನು ಅನಿರೀಕ್ಷಿತವಾಗಿ ಕರೆದುಕೊಂಡು ಹೋಗುತ್ತಾರೆ. ಅಥವಾ ಎಲ್ಲೋ ದುಡ್ಡು ಬೇಕಾಗಿರುತ್ತದೆ, ನಿಮ್ಮ ಹತ್ತಿರ ಇರುವುದಿಲ್ಲ. ಯಾರಾದರೂ ಬಂದು ತಾನಾಗಿಯೇ ಸಹಾಯ ಮಾಡುತ್ತಾರೆ. ಇದರ ಅರ್ಥ ಇಡೀ ಬ್ರಹ್ಮಾಂಡವೇ ನಿಮಗೆ ಸಹಾಯ ಮಾಡುತ್ತಿದೆ. ನೀವು ಕೇವಲ ನಡೆಯುತ್ತಿದ್ದೀರಾ, ಆದರೆ ದಾರಿಯನ್ನು ಆ ದೇವರು ಸುಗಮ ಮಾಡುತ್ತಿದ್ದಾನೆ. ಅದೃಷ್ಟವನ್ನು ಸ್ವೀಕರಿಸುವ ವಿಧಿ ಇದು. ಈಗ ಮುಖ್ಯ ವಿಷಯಕ್ಕೆ ಬರೋಣ.
ಮೇಲೆ ಹೇಳಿದ ಯಾವುದೇ ಶುಭ ಸಂಕೇತಗಳು ಕಂಡುಬಂದರೆ ನೀವು ಸುಮ್ಮನೆ ಕೂರಬಾರದು. ಆ ಅದೃಷ್ಟವನ್ನು ಪಡೆದುಕೊಳ್ಳಲು ಶಾಸ್ತ್ರಗಳಲ್ಲಿ ಒಂದು ವಿಶೇಷವಾದ ಸ್ವೀಕಾರ ವಿಧಿಯನ್ನು ಹೇಳಲಾಗಿದೆ. ಇದನ್ನು ಮಾಡದಿದ್ದರೆ ಬಂದ ಅದೃಷ್ಟ ಹಾಗೆ ಬಾಗಿಲಿನಿಂದ ವಾಪಸ್ ಹೋಗುವ ಸಾಧ್ಯತೆ ಇರುತ್ತದೆ. ಅದಕ್ಕೆ ಏನು ಮಾಡಬೇಕು? ಮೊದಲನೆಯದು ಕೃತಜ್ಞತಾ ಭಾವ. ಉದಾಹರಣೆಗೆ ಕಪ್ಪು ಇರುವೆ ಕನಸಿನಲ್ಲಿ ಬರುವುದು ಅಥವಾ ದೇವರು ಬರುವುದು. ಈ ತಕ್ಷಣವೇ ನೀವು ಎಲ್ಲಿದ್ದರೂ ಸರಿ ನಿಮ್ಮ ಇಷ್ಟ ದೇವರನ್ನು ನೆನೆಯಿರಿ. ನೀವು ಎಷ್ಟು ಧನ್ಯವಾದ ಹೇಳುತ್ತೀರೋ ಅಷ್ಟು ವೇಗವಾಗಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಎರಡನೆಯದು, ನಿಮಗೆ ಸಂಕೇತ ಸಿಕ್ಕ 24 ಗಂಟೆಯೊಳಗೆ ಪಂಚಭೂತಗಳಿಗೆ ತೃಪ್ತಿಪಡಿಸಬೇಕು. ಒಂದು ಇಡೀ ಅಕ್ಕಿ ಹಿಟ್ಟು ಮತ್ತು ಸಕ್ಕರೆ ಬೆರೆಸಿ ಇರುವೆಗೆ ಅಥವಾ ಪಕ್ಷಿಗಳಿಗೆ ಹಾಕಿ. ಮೂರನೆಯದು, ಶುಭಶಕುನವನ್ನು ಕಂಡ ಕೂಡಲೇ ನೀವು ಮನೆಯ ದೇವರಿಗೆ ದೀಪವನ್ನು ಹಚ್ಚಿ ಏಲಕ್ಕಿಯನ್ನು ಹಾಕಿ. ಏಲಕ್ಕಿ ಲಕ್ಷ್ಮಿಯನ್ನು ಆಕರ್ಷಿಸುತ್ತದೆ. ಮೌನ ಮತ್ತು ಗೌಪ್ಯತೆ, ಇದು ಅತಿ ಮುಖ್ಯ. ನಿಮಗೆ ಒಳ್ಳೆಯ ಕನಸು ಕಂಡರೆ ಅಥವಾ ಒಳ್ಳೆಯ ಶಕುನ ಕಂಡರೆ ದಯವಿಟ್ಟು ಅದನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಅದೃಷ್ಟ ಫಲ ನೀಡುವವರೆಗೂ ಅದನ್ನು ರಹಸ್ಯವಾಗಿಡಿ. ಯಾರ ದೃಷ್ಟಿಯೂ ಬೀಳದಂತೆ ಕಾಪಾಡಿಕೊಳ್ಳಿ. ಹೀಗೆ ಮಾಡುವುದರಿಂದ ಧನಾತ್ಮಕ ಶಕ್ತಿ ಶಾಶ್ವತವಾಗಿ ನೆಲೆಸುತ್ತದೆ. ನೀವು ಪ್ರಕೃತಿಗೆ ನೀಡಿದರೆ ನಿಮಗೆ ಪ್ರಕೃತಿ 1000 ಪಟ್ಟು ಹಿಂತಿರುಗಿಸುತ್ತದೆ. ನೆನಪಿಡಿ, ನಿಮ್ಮ ಜೀವನದಲ್ಲಿ ಚಮತ್ಕಾರಗಳು ನಡೆಯುವುದು ಬಾಕಿ ಇದೆ. ನೀವು ಕಷ್ಟಪಟ್ಟಿದ್ದು ಸಾಕು. ದೇವರು ನಿಮ್ಮನ್ನು ನಡೆಸುತ್ತಿದ್ದಾನೆ. ನಿಮ್ಮ ನಂಬಿಕೆ ಗಟ್ಟಿಯಾಗಿರಲಿ. ನಂಬಿ ಕೆಟ್ಟವರಿಲ್ಲವೋ ಎನ್ನುವಂತೆ ಇವತ್ತು ರಾತ್ರಿ ಮಲಗುವ ಮುನ್ನ ನನ್ನ ಒಳ್ಳೆಯ ಕಾಲ ಶುರುವಾಗಿದೆ ಎಂದು ಹೇಳಿ ಮಲಗಿ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ವೀಕ್ಷಕರೇ, ಈ ಮಾಹಿತಿ ನಿಮಗೇನಾದರೂ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡುತ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.